ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಲ್ಲಾ ತರಹದ ಪಾತ್ರಗಳನ್ನು ಮಾಡಿರೋ ಕೆಲವೇ ಆಕ್ಟರ್ಗಳಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಬ್ರು. ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾರಾದ್ರೂ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರೆ ಅವ್ರು ಯಾಕಂಗಿದ್ದಾರೆ ಅಂತ ತಿಳ್ಕೊಂಡು ಆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಸಹಾಯನೂ ಮಾಡಿ ಆ ವ್ಯಕ್ತಿ ನಗುವಲ್ಲಿ ಸಂತೋಷ ಪಡೋರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಎಲ್ಲಾರ ಜೊತೆನೂ ಚೆನ್ನಾಗೇ ಇರ್ತಾರೆ. ಆದ್ರೆ ಯಾರಾದ್ರೂ ಒಬ್ರು ಬಂದು ಸಹಾಯ ಅಂತ ಕೇಳ್ಬಿಟ್ರೆ ಕೊನೆವರೆಗೂ ಆ ವ್ಯಕ್ತಿನ ಹತ್ರ ಸೇರ್ಸ್ಕೊಳ್ದೇ ಇರುವಂತ ಉದ್ಯಮನೇ ಸಿನಿಮಾ ಇಂಡಸ್ಟ್ರಿ. ಅಂತ ಒಂದು ಇಂಡಸ್ಟ್ರಿನಲ್ಲಿ ಸಹಾಯ ಕೇಳೋದಲ್ಲ, ಆ ವ್ಯಕ್ತಿಯ ಮುಖ ನೋಡಿ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ವಾಲಂಟಿಯರ್ ಆಗಿ ಹೋಗಿ ಸಹಾಯ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ತರ ಕೆಲವ್ರಿಗೆ ಮಾತ್ರ ಸಾಧ್ಯ. ಡಾಕ್ಟರ್ ವಿಷ್ಣುವರ್ಧನ್ ಅವರು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳ ಜೊತೆ ಮಲಯ ಮಾರುತ, ಮುತ್ತಿನ ಹಾರ, ನಿಶಬ್ದ, ವೀರಪ್ಪ ನಾಯಕ ಅನ್ನೋ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಪ್ರೇಕ್ಷಕರಿಗೆ ಹೊಸ ತರವಾದ ಅನುಭವನ ಕೊಟ್ಟು ನಮ್ಮಲ್ಲೂ ಇಂಥ ಸಿನಿಮಾಗಳನ್ನ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದು ಮಾತ್ರ ಅಲ್ಲ, ಆ ತರ ಪ್ರಯೋಗಾತ್ಮಕ ಚಿತ್ರಗಳನ್ನ ಮಾಡಿ ತನ್ನ ನಟನೆಯ ಮೂಲಕ ಆ ಸಿನಿಮಾಗಳನ್ನ ಯಶಸ್ಸಿನ ಹಾದಿಗೆ ತಗೊಂಡೋಗಿ ಬೇರೆ ನಟರಿಗೆ ಸ್ಫೂರ್ತಿಯಾಗಿದ್ದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆಗಿನ ಕಾಲದ ಡೈರೆಕ್ಟರ್ಸ್ ಎಲ್ಲ ಹೊಸ ತರವಾದ ಸಿನಿಮಾಗಳನ್ನ ಮಾಡ್ಬೇಕಂದ್ರೆ ಸ್ಟ್ರೇಟ್ ಆಗಿ ಅವ್ರು ಹೋಗ್ತಾ ಇದ್ದಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಹತ್ರ. ಆ ತರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾನೇ 1993 ನಲ್ಲಿ ರಿಲೀಸ್ ಆಗಿರೋ ನಿಷ್ಕರ್ಷ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದ್ದೇಗೆ ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಪ್ರೇಕ್ಷಕರು ಈ ಸಿನಿಮಾನ ಯಾವ ತರ ರಿಸೀವ್ ಮಾಡಿದ್ರು, ಡೈರೆಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯವಾದ ಸಿನಿಮಾ ಆಗಿದೆ, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಡೈರೆಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ಅವರು ತರ್ಕ ಮತ್ತು ಉತ್ಕರ್ಷ ಸಿನಿಮಾ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಸಂಘರ್ಷ ಅನ್ನೋ ಸಿನಿಮಾನ ಮಾಡ್ತಾರೆ. ಇದರಲ್ಲಿ ತರ್ಕ ಸಕ್ಸಸ್ಫುಲ್ ಸಿನಿಮಾ ಆದ್ರೆ ಉತ್ಕರ್ಷ ಮತ್ತು ಸಂಘರ್ಷ ಅನ್ಕೊಂಡಿರೋ ತರ ಯಶಸ್ಸಿನ ಸಿನಿಮಾ ಆಗಿರಲ್ಲ. ಈ ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ವೈಶಾಖದ ದಿನಗಳು, ಮಣಿಕಂಠನ ಮಹಿಮೆ ಅನ್ನೋ ಸಿನಿಮಾಗಳು ಸಕ್ಸಸ್ಫುಲ್ ಸಿನಿಮಾ ಆಗಿರುತ್ತೆ. ಸುನಿಲ್ ಕುಮಾರ್ ದೇಸಾಯಿ ಅವರು ವಿಷ್ಣು ದಾದನ ಇಟ್ಕೊಂಡು ಬ್ಯಾಂಕ್ ರಾಬರಿ ಬೇಸ್ಡ್ ಅಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸಂಘರ್ಷ ಸಿನಿಮಾನಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಆಗಿರೋ BC ಪಾಟೀಲ್ ಅವ್ರನ್ನ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಪ್ರೋಚ್ ಮಾಡ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವ್ರ ಜೊತೆ ರೆಗ್ಯುಲರ್ ಟಚ್ ಅಪ್ ಅಲ್ಲಿರೋರು ಪ್ಲಸ್ ಆಲ್ರೆಡಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿರೋ BC ಪಾಟೀಲ್ ಅವರು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಕೊಂತಾರ. BC ಪಾಟೀಲ್ ಅವ್ರನ್ನ ಇದರಲ್ಲಿ ಮೈನ್ ವಿಲ್ಲನ್ ಆಗಿ ಕಾಸ್ಟಿಂಗ್ ಮಾಡ್ತಾರ. ವಿಷ್ಣುದಾದ ಹತ್ರ ಈ ಸಿನಿಮಾದ ಒನ್ ಲೈನ್ ನ ಹೇಳುವಾಗ ವಿಷ್ಣುವರ್ಧನ್ ಅವ್ರಿಗೆ ಈ ಸಿನಿಮಾ ಹೋಗುತ್ತಾ ಇಲ್ವಾ ಅಂತ ಜಡ್ಜ್ ಮಾಡಕ್ಕೆ ಆಗ್ತಾ ಇಲ್ಲ. ಕಾರಣ ಇದುವರೆಗೂ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಈ ತರ ಒಂದು ಸಿನಿಮಾ ಬಂದಿಲ್ಲ. ಅದು ಮಾತ್ರ ಅಲ್ಲ, ಹಾಡುಗಳಿಲ್ಲ, ಹೀರೋಯಿನ್ ಇಲ್ಲ, ರೆಗ್ಯುಲರ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರೋ ಯಾವ ಎಲಿಮೆಂಟ್ಸ್ ಇಲ್ಲ. ಆಡಿಯನ್ಸ್ ಈ ಸಿನಿಮಾನ ಒಪ್ಕೊಂತಾರ ಅನ್ನೋ ಒಂದು ಪ್ರಶ್ನೆ ಡೈರೆಕ್ಟರ್ ಮುಂದೆ ಇಡ್ತಾರೆ. ಡೈರೆಕ್ಟರ್ ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆದರೆ ಸಿನಿಮಾ ಸಕ್ಸಸ್ ಆಗ್ಬಿಟ್ರೆ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಈ ತರ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋ ಹೆಸರು ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಕ್ಕೆ ಒಪ್ಕೊಂತಾರ. ನಂತರ ಅನಂತ್ ನಾಗ್ ಅವರು, ಸುಮನ್ ನಾಗರ್ಕರ್ ಅವರು, ರಮೇಶ್ ಭಟ್ರು, ಪ್ರಕಾಶ್ ರಾಜ್, ಅವಿನಾಶ್ ಅಂತ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ನು ಹೈಯರ್ ಮಾಡ್ತಾರೆ. ಈ ಫಿಲ್ಮ್ ಅಲ್ಲಿ ಮೇಜರ್ ಪೋರ್ಷನ್ ಅನ್ನೋದು ಟೆರರಿಸ್ಟ್ ರಾಬರಿ ಮಾಡುವಂತ ಬ್ಯಾಂಕ್. ಆ ಒಂದು ಬಿಲ್ಡಿಂಗ್ ನ ಸುಮಾರು ಕಡೆ ಹುಡುಕಾಡಿ ಫೈನಲಿ ಮಣಿಪಾಲ್ ಸೆಂಟರ್ ನ ಫಿಕ್ಸ್ ಮಾಡ್ತಾರ. ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ಆಗಿ ಇದಕ್ ಮುಂಚೆ ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿರೋ ತರ್ಕ, ಉತ್ಕರ್ಷ, ಸಂಘರ್ಷ ಅನ್ನೋ ಸಿನಿಮಾಗಳಿಗೆ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿರೋ P. ರಾಜನ್ ಅವ್ರನ್ನ ಹೈಯರ್ ಮಾಡ್ತಾರ. ಅದೇ ತರ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋ ಗುಣ ಸಿಂಗ್ ಅವ್ರನ್ನ ಈ ಫಿಲ್ಮ್ಗೂ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬುಕ್ ಮಾಡ್ತಾರ. ಎಲ್ಲಾನು ಪ್ರಾಪರ್ ಆಗಿ ಪ್ಲಾನ್ ಮಾಡಿರೋ ಸುನಿಲ್ ಕುಮಾರ್ ದೇಸಾಯಿ ಅವರು ಆ ಸಿನಿಮಾದ ಬಜೆಟ್ ನ ಪ್ಲಾನ್ ಮಾಡೋದ್ರಲ್ಲಿ ಅಷ್ಟು ಗಮನ ಕೊಟ್ಟಿರಲ್ಲ ಅನ್ಸುತ್ತೆ. ಇವ್ರು ಪ್ಲಾನ್ ಮಾಡಿರೋ ಬಜೆಟ್ ಒಂದು, ಆದ್ರೆ ಆ ಸಿನಿಮಾ ಡಿಮ್ಯಾಂಡ್ ಮಾಡ್ತಾ ಇರೋದು ಅದಕ್ಕಿಂತ 2 ಪಟ್ಟು ಹೆಚ್ಚು. ಫೈನಾನ್ಸ್ ನ ಅರೇಂಜ್ ಮಾಡಕ್ಕೆ ಕಷ್ಟ ಆಗುತ್ತೆ. ಒಂದಷ್ಟು ದಿನ ಬ್ರೇಕ್ ಕೊಡ್ತಾರ. 26 ಜುಲೈ 1993 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ದ್ವಾರಕೇಶ್ ಅವರು ಇವರಿಬ್ರು 1985 ನೀ ತಂದ ಕಾಣಿಕೆ ಸಿನಿಮಾ ನಂತರ ಆಲ್ಮೋಸ್ಟ್ 8 ವರ್ಷಗಳ ನಂತರ ಮತ್ತೆ ಇಬ್ರು ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋವಾಗ ಆ ಸಿನಿಮಾಗೆ ದೊಡ್ಡ ಓಪನಿಂಗ್ ಸಿಕ್ತು. ಆ ಸಿನಿಮಾನೇ ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ. ಈ ಕಡೆ ನಿಷ್ಕರ್ಷ ಸಿನಿಮಾಗೆ ಫೈನಾನ್ಸ್ ಅರೇಂಜ್ ಆದ್ಮೇಲೆ ಮತ್ತೆ ಒಂದಷ್ಟು ದಿನ ಶೂಟ್ ಮಾಡ್ತಾರ, ಮತ್ತೆ ಬ್ರೇಕ್ ಕೊಡ್ತಾರ. ಈ ತರ ಬ್ರೇಕ್ ಕೊಟ್ಟು ಫೈನಲ್ ಆಗಿ ಆ ಸಿನಿಮಾದ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ತಾರ. 22 ಡಿಸೆಂಬರ್ 1993 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ದೊಡ್ಡೇಗೌಡ C. ಪಾಟೀಲ್ ಅವರು ಮತ್ತು GM ಜಯದೇವಪ್ಪ ಅವರು ಪ್ರೊಡ್ಯೂಸ್ ಮಾಡಿರೋ ನಿಷ್ಕರ್ಷ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಮೊದಲನೇ ದಿನ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಿಗೆ ಯಾವ ತರ ಓಪನಿಂಗ್ ಸಿಗುತ್ತೋ ಅಷ್ಟೇ ದೊಡ್ಡ ಓಪನಿಂಗ್ ಈ ಸಿನಿಮಾಗೂ ಸಿಗುತ್ತೆ. ಆ ಸಿನಿಮಾ ರಿಲೀಸ್ ಆಗಿ 2 ದಿನ ನಂತರ ಸುಮಾರು ಥಿಯೇಟರ್ಗಳು ಹೌಸ್ಫುಲ್ ಶೋ ನಡೆಯುತ್ತೆ. ಕಾರಣ ಸಿನಿಮಾ ನೋಡಿರೋ ಪ್ರೇಕ್ಷಕರಿಗೆ ವಿಷ್ಣುವರ್ಧನ್ ಅವ್ರ ಸಿನಿಮಾ ಮಾತ್ರ
ಅಲ್ಲ, ಅವ್ರುಗಳು ನೋಡಿರೋ ಸೌತ್ ಸಿನಿಮಾಗಳಲ್ಲೇ ಈ ತರ ಒಂದು ಅನುಭವ ಸಿಕ್ಕಿರೋದು ಈ ಸಿನಿಮಾದ ಮೂಲಕನೇ. ಕಾರಣ ಇಂಗ್ಲಿಷ್ ಫಿಲ್ಮ್ ರೇಂಜ್ ಅಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡಿದಾರೆ. ಆ ಸ್ಕ್ರೀನ್ ಪ್ಲೇ ಕೊಡುವಂತ ಕುತೂಹಲ, ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್, ಅನಂತನಾಗ್ ಅವರ ಕ್ಯಾಲ್ಕುಲೇಷನ್, ಟೆರರಿಸ್ಟ್ ಮಾಡುವಂತ ಪ್ಲಾನಿಂಗ್, ಇದೆಲ್ಲ ಆಡಿಯನ್ಸ್ ಗೆ ತುಂಬಾ ಹೊಸದಾಗಿರುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ 30 ಮಿನಿಟ್ಸ್ ನಂತರ ವಿಷ್ಣುದಾದ ಎಂಟ್ರಿ ಇರುತ್ತೆ. ಅದುವರೆಗೂ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ನಲ್ಲಿ ಕೂತಿರೋ ಆಡಿಯನ್ಸ್ ಗೆ ವಿಷ್ಣುವರ್ಧನ್ ಅವರ ಎಂಟ್ರಿ ನಂತರ ಕುತೂಹಲ ಹೆಚ್ಚಾಗುತ್ತೆ. ಪ್ಲಸ್ ವಿಷ್ಣುವರ್ಧನ್ ಅವರು ಕಮಾಂಡೋ ಅಜಯ್ ಕುಮಾರ್ ಅಂತ ಬಂದು ಅನಂತನಾಗ್ ಅವ್ರ ಜೊತೆ ಮಾತಾಡುವಾಗ, ಟೆರರಿಸ್ಟ್ ಹೈಜಾಕ್ ಮಾಡಿರೋ ಆ ಬಿಲ್ಡಿಂಗ್ ನ ವಿಜುವಲೈಸ್ ಮಾಡುವಾಗ ಅವರ ಬಾಡಿ ಲ್ಯಾಂಗ್ವೇಜ್, ವಾಕಿಂಗ್ ಸ್ಟೈಲ್, ಕಾನ್ಫಿಡೆಂಟ್ ಲುಕ್, ಇದೆಲ್ಲ ತುಂಬಾ ಅದ್ಭುತವಾಗಿ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಆಡಿಯನ್ಸ್ ನ ಹಾಗೆ ಸ್ಕ್ರೀನ್ ಜೊತೆ ಕನೆಕ್ಟ್ ಮಾಡ್ತಾರೆ. ಅದೇ ತರ ಅನಂತನಾಗ್ ಅವ್ರ ಪಾತ್ರ ಕೂಡ ಬ್ರಿಲಿಯಂಟ್ಲಿ ಡಿಸೈನ್ಡ್ ಪಾತ್ರ ಅನ್ಬೋದು. ಅದು ಮಾತ್ರ ಅಲ್ಲ, ಆ ಪಾತ್ರಕ್ಕೆ ಅನಂತನಾಗ್ ಅವ್ರನ್ನ ಹೈಯರ್ ಮಾಡಿರೋದು ಈ ಸಿನಿಮಾದ ಇನ್ನೊಂದು ಪ್ಲಸ್ ಅನ್ಬೋದು. ಸುನೀಲ್ ಕುಮಾರ್ ದೇಸಾಯಿ ಅವರ ಫಿಲ್ಮ್ ಕೆರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಸಿನಿಮಾ ಅಂದ್ರೆ ಖಂಡಿತ ಅದು ನಿಷ್ಕರ್ಷ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಒಂದು ಬ್ಯಾಂಕ್ ರಾಬರಿ ಬೇಸ್ಡ್ ಅಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಕ್ಟ್ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ಕನ್ನಡದಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ನಿಷ್ಕರ್ಷ ಸಿನಿಮಾನೆ. ತೆಲುಗುನಲ್ಲಿ ಕ್ಷಣ ಕ್ಷಣ ಮತ್ತು ತಮಿಳಲ್ಲಿ ತೃಢ ಅನ್ನೋ ಸಿನಿಮಾ. ಹೊರಗಿರೋ ದುಡ್ಡನ್ನ ಹೇಗ್ ಒಡೆಯೋದು ಅಂತ ಪ್ಲಾನ್ ಇರುತ್ತೆ. ಆದ್ರೆ ನಿಷ್ಕರ್ಷ ಸಿನಿಮಾ ಒಂದು ಗ್ರೂಪ್ ಬ್ಯಾಂಕ್ ಒಳಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಬ್ಯಾಂಕ್ ಒಳಗಿರೋ ಪಬ್ಲಿಕ್ ನ ಇಟ್ಕೊಂಡು ಅವರ ಡಿಮ್ಯಾಂಡ್ ಗಳನ್ನ ನೆಗೋಷಿಯೇಟ್ ಮಾಡೋ ವಿಷಯಗಳು ಇದೆಯಲ್ಲ, ಆ ತರ ಕಾನ್ಸೆಪ್ಟ್ ಬೇಸ್ ಅಲ್ಲಿ ಬಂದಿರುವಂತಹ ಸಿನಿಮಾ ಅಂದ್ರೆ ಫಸ್ಟ್ ಸೌತ್ ಇಂಡಿಯನ್ ಸಿನಿಮಾ ನಿಷ್ಕರ್ಷ ಸಿನಿಮಾನೆ. ಸೌತ್ ಇಂಡಿಯನ್ ಏನು, ಇಂಡಿಯನ್ ಸಿನಿಮಾನೇ ನಿಷ್ಕರ್ಷ ಸಿನಿಮಾ ಅಂತ ಹೇಳ್ಬೋದು. ಬ್ಯಾಂಕ್ ರಾಬರಿ ಬೇಸ್ಡ್ ಅಲ್ಲಿ ಸುಮಾರು ಸಿನಿಮಾಗಳು ಬಂದಿದೆ. ಧೂಮ್, ಕಾಂಟೆ, ಬ್ಯಾಂಕ್ ಚೋರ್, ತಮಿಳಲ್ಲಿ ನಾಣಯಂ, ಎಟ್ಟು ತೋಟಾಕಲ್, ಅಸುರಗುರು, ತೆಲುಗುನಲ್ಲಿ ಸೂಪರ್, ಜುಲೈ, ಈ ತರ ಸುಮಾರು ಸಿನಿಮಾಗಳು ಬಂದಿದೆ. ಇದೆಲ್ಲ 2000 ನಂತರ ಬಂದಿರುವಂತಹ ಸಿನಿಮಾಗಳು. ರೀಸೆಂಟ್ ಆಗಿ ಅಜಿತ್ ಅವರು ಆಕ್ಟ್ ಮಾಡಿರೋ ತುಣಿವು ಮತ್ತು ವಿಜಯ್ ಅವರು ಆಕ್ಟ್ ಮಾಡಿರೋ ಬೀಸ್ಟ್, ಈ ಎರಡು ಸಿನಿಮಾನು ಸಿಮಿಲಾರಿಟಿ ನಿಷ್ಕರ್ಷ ಸ್ಟೈಲ್ ಅಲ್ಲೇ ಇರುತ್ತೆ. ಆದ್ರೆ ನಿಷ್ಕರ್ಷ ಕೊಟ್ಟಿರುವಂತ ಕ್ಯೂರಿಯಾಸಿಟಿ, ಆ ಥ್ರಿಲ್ಲಿಂಗ್ ಏನಿದೆಯೋ ಆ ಒಂದು ಫೀಲಿಂಗ್ ಈ ಎರಡು ಸಿನಿಮಾನು ಕೊಟ್ಟಿಲ್ಲ. ಇವತ್ತಿಗೂ ನಿಷ್ಕರ್ಷ ಸಿನಿಮಾನ ಬೀಟ್ ಮಾಡಕ್ಕೆ ಬೇರೆ ಸಿನಿಮಾಗಳು ಬಂದಿಲ್ಲ ಅನ್ನೋದೇ ನಿಜ. ಈ ಸಿನಿಮಾನ ತೆಲುಗುಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಸಂಘಟನಾ ಅನ್ನೋ ಹೆಸರಲ್ಲಿ ತೆಲುಗುನಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಥಿಯೇಟರ್ಗಳಲ್ಲಿ 120 ದಿನ ಕಂಪ್ಲೀಟ್ ಮಾಡುತ್ತೆ. ಒಂದು ಡಬ್ಬಿಂಗ್ ಸಿನಿಮಾ ತೆಲುಗು ಸ್ಟೇಟ್ ಅಲ್ಲಿ 100 ದಿನ ಕಂಪ್ಲೀಟ್ ಮಾಡುತ್ತೆ ಅಂದ್ರೆ ತೆಲುಗು ಆಡಿಯನ್ಸ್ ಗೆ ಆ ಸಿನಿಮಾ ಎಷ್ಟು ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಸಿನಿಮಾನ ಸೆಪ್ಟೆಂಬರ್ 2019 ನಲ್ಲಿ ಹೊಸ ಟೆಕ್ನಾಲಜಿ, ಸೌಂಡ್ ಎಫೆಕ್ಟ್, DTS ಮತ್ತು ಸಿನಿಮಾಸ್ಕೋಪ್ ಮೂಲಕ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿರೋ ಸುಮಾರು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಶೋ ಆಗಿ ಒಳ್ಳೆ ಪ್ರಾಫಿಟ್ ತಂದು ಕೊಡುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ ಹಿಂದಿಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಹಿಂದಿಯಲ್ಲೂ ಒಳ್ಳೆ ಓಪನಿಂಗ್ ತಗೊಳುತ್ತೆ. ನಿಷ್ಕರ್ಷ ಇವತ್ತಿಗೂ ಚಿತ್ರರಂಗಕ್ಕೆ ಬರುವಂತ ಟೆಕ್ನಿಷಿಯನ್ಸ್ ಗೆ ಒಂದು ಪಾಠವಾಗಿದೆ ಅಂದ್ರೆ ಅದು ತಪ್ಪಾಗಲ್ಲ. ಕಾರಣ ಆ ಸಿನಿಮಾಗೋಸ್ಕರ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರುವಂತ ವಿಧ. ಆ ಫಿಲಂ ಅಲ್ಲಿ ಒಂದೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ. ಒಂದು ಉದ್ದ ಚೈನ್ ಅಲ್ಲಿ ಸೆಂಟ್ರಲ್ ಇರುವಂತ ಒಂದು ರಿಂಗ್ ತೆಗೆದ್ಬಿಟ್ರೆ ಚೈನ್ ಹೆಂಗ್ ಕಟ್ ಆಗ್ಬಿಡುತ್ತೋ ಆ ತರ ಸಿನಿಮಾದ ಕ್ಯಾರೆಕ್ಟರ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಸುಮ್ನೆ ಬಂದು ಹೋಗುವಂತ ಕ್ಯಾರೆಕ್ಟರ್ ಯಾವುದೂ ಇಲ್ಲ. ಮೇನ್ ಕ್ಯಾರೆಕ್ಟರ್ ಗಳನ್ನ ಬಿಟ್ಬಿಡಿ, ಸಣ್ಣ ಸಣ್ಣ ಕ್ಯಾರೆಕ್ಟರ್ ಗಳು ಇದಲ್ಲ, ಆ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಬ್ರು ಲವರ್ಸ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅಕಸ್ಮಾತ್ ಆಗಿ ಹೋಗಿ ಸಿಕ್ಕಾಕೊಂಡ್ಬಿಟ್ರು, ಸಿನಿಮಾ ನ್ಯಾಚುರಲ್ ಆಗಿರ್ಲಿ ಅಂತ ಯೋಚನೆ ಮಾಡಿದೆ. ಆ ಲಿಫ್ಟ್ ಅಲ್ಲಿ ಇರೋರು ಸಿನಿಮಾಗೆ ಯಾವ ತರ ಯೂಸ್ ಆಗ್ತಾರೆ, ಅವ್ರನ್ನ ಪೊಲೀಸ್ ಅವ್ರು ಯಾವ ತರ ಬಳಸ್ಕೊಂತಾರೆ ಅಂತ ಲಿಫ್ಟ್ ಅಲ್ಲಿ ಒಂದು ಟೆಲಿಫೋನ್ ಇಟ್ಟು ರಮೇಶ್ ಭಟ್ರು ಟೆರರಿಸ್ಟ್ ನ ನೋಡಿ ಲಿಫ್ಟ್ ಡೋರ್ ಓಪನ್ ಮಾಡಿ ಅಲ್ಲಿಂದ ಇಳಿದು ಲಿಫ್ಟ್ ನ ಮೇಲ್ಭಾಗದಲ್ಲಿ ರಮೇಶ್ ಭಟ್ರು, ಲಿಫ್ಟ್ ಒಳಗೆ ಇವರಿಬ್ರು. ರಮೇಶ್ ಭಟ್ರು ಮೇಲೆ ಏನಾಗುತ್ತೆ ಅಂತ ನೋಡ್ಕೊಂಬೋದು ಇವ್ರಿಗೆ ಹೇಳೋದು, ಇವರು ಟೆಲಿಫೋನ್ ಮೂಲಕ ಪೊಲೀಸ್ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದು. ಈ ತರ ಒಂದೊಂದು ಕ್ಯಾರೆಕ್ಟರ್ ಗಳನ್ನು ಆ ಸಿನಿಮಾದ ಚೈನ್ ತರ ಕೋಣಿಸ್ಕೊಂಡ್ ಬರ್ತಾನೆ ಇದಾರೆ. ಸೂಪರ್ ಸ್ಕ್ರಿಪ್ಟ್ ವರ್ಕ್ ಅನ್ಬೋದು. ಇಷ್ಟು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡಿರೋ ನಿಷ್ಕರ್ಷ ಸಿನಿಮಾನ ಆ ಸಿನಿಮಾದ ಡೈರೆಕ್ಟರ್ ಆದ ಸುನೀಲ್ ಕುಮಾರ್ ದೇಸಾಯಿ ಅವರು ಬಜೆಟ್ ನಾನು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಪ್ರೊಡ್ಯೂಸರ್ BC ಪಾಟೀಲ್ ಅವರಿಗೆ ಸಿಕ್ಕಿರೋ ಲಾಭಕ್ಕಿಂತ ಇನ್ನೂ 2 ಪಟ್ಟು ಹೆಚ್ಚಿನ ಲಾಭ ಸಿಗ್ತಾ ಇತ್ತು. ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಷ್ಕರ್ಷ ಒಂದು ಮೈಲಿಗಲ್ಲಿನ ಸಿನಿಮಾ ಆಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.